ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾಗಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರಾಗಿ ಎರಡನೇ ಬಾರಿಯೂ ಕೂಡ ಡಾಕ್ಟರ್ ರಜನೀಶ್ ವಾಲಿ ಅವರು ಆಯ್ಕೆಯಾಗಿದ್ದು, ಈ ನಿಮಿತ್ತವಾಗಿ ಬೀದರ್ ನಗರದ ಅವರ ಸ್ವಗೃಹದಲ್ಲಿ ಗಣ್ಯಾತಿ ಗಣ್ಯರು, ಹಿತೈಷಿಗಳು, ಬಂಧು ಮಿತ್ರರ ವತಿಯಿಂದ ಅದ್ದೂರಿಯಾಗಿ ಅವರನ್ನ ಸನ್ಮಾನ ಮಾಡಿದ್ದು, ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸನ್ಮಾನ ಸ್ವೀಕರಿಸಿ ಡಾಕ್ಟರ್ ರಜನೀಶ್ ವಾಲಿ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಸಂಸ್ಥೆಯಲ್ಲಿ ಒಂದಾಗಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗೆ ಸದಸ್ಯರಾಗಿ ಬೀದರ್, ರಾಯಚೂರು, ಕಲಬುರಗಿ ಮತಬಾಂಧವರು ಅತಿ ಹೆಚ್ಚಿನ ಮತಗಳಿಂದ ನನ್ನನ್ನು ಆಯ್ಕೆ ಮಾಡಿದ್ದು, ಗೌರವಾನ್ವಿತ ಮತಬಾಂಧವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಮೊದಲನೇ ಬಾರಿಯೇ ನನ್ನ ಅವಧಿಯಲ್ಲಿ ನನ್ನ ವ್ಯಾಪ್ತಿಯಲ್ಲಿ ಬರುವ ನನಗೆ ಸಾಧ್ಯವಾದ ನನ್ನ ಕೈಲಾದಷ್ಟು ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿದ್ದೇನೆ. ಬೀದರ್ನಲ್ಲಿ ನನ್ನ ಅವಧಿಯಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಲೆಂದೇ ಅತಿ ಮುಖ್ಯವಾಗಿ ಬೀದರ್ ವಿದ್ಯಾರ್ಥಿಗಳಿಗಾಗಿ ಸೈನಿಕ್ ಶಾಲೆಯ ಉದ್ಘಾಟನೆಯನ್ನು ಮಾಡಲಾಗಿದೆ. ಹಾಗಾಗಿ ನನ್ನ ಮೇಲೆ ವಿಶ್ವಾಸವಿಟ್ಟು ನನಗೆ ಎರಡನೇ ಅವಧಿಗೂ ಕೂಡ ಸೇವೆ ಮಾಡಲು ಅವಕಾಶ ಕಲ್ಪಿಸಿದ ಎಲ್ಲಾ ಮತ ಬಾಂಧವರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಹಾಗೂ ಇನ್ನೂ ಹುರುಪಿನಿಂದ ಕೆಲಸ ಮಾಡುವುದಾಗಿ ಈ ಮೂಲಕ ಮಾತನಾಡಿ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಈ ಹಿಂದಿನ ಅವಧಿಯ 3 ವರ್ಷದಲ್ಲಿ ಬೀದರ್ನ ಶಿಕ್ಷಣ ಸಂಸ್ಥೆಯ 52 ಎಕರೆಯಲ್ಲಿ 48 ಎಕರೆಯಷ್ಟು ಭೂಮಿ ಶಿಕ್ಷಣ ಸಂಸ್ಥೆ ಹೆಸರಿನಲ್ಲಿ ಇರಲಿಲ್ಲ. ಜಿಲ್ಲಾಡಳಿತ ಹಾಗೂ ನ್ಯಾಯಾಲಯದ ಸಹಕಾರದಿಂದಾಗಿ ಹೋರಾಟ ಮಾಡಿ ಈಗ ಶಿಕ್ಷಣ ಸಂಸ್ಥೆ ಹೆಸರಿಗೆ ಮಾಡಿಸಿಕೊಂಡಿದ್ದೇವೆ. ಸುಮಾರು 25 ವರ್ಷಗಳಿಂದ ನಗರದ ಮಧ್ಯಭಾಗದಲ್ಲಿರುವ ಕೋಟ್ಯವಾದಿ ಬೆಲೆ ಬಾಳುವ ಸ್ವಾಧೀನಪಡಿಸಿಕೊಂಡ ಜಮೀನು ಸಂಸ್ಥೆಯ ಮಹಾವಿದ್ಯಾಲಯದ ಹೆಸರಿಗೆ ಹಕ್ಕು ಬದಲಾವಣೆ ಆಗದೆ ವಿವಿಧ ನ್ಯಾಯಾಲಯಗಳಲ್ಲಿ ವ್ಯಾಜ್ಯಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದವು. ನ್ಯಾಯಾಲಯಗಳಲ್ಲಿ ಸಮರ್ಥವಾಗಿ ಎದುರಿಸಿ ಮಹಾವಿದ್ಯಾಲಯದ ಹೆಸರಿಗೆ ಪಹಣಿಗಳಲ್ಲಿ ನೋಂದಣಿ ಮಾಡಲಾಗಿದೆ. ಈ ಶ್ರೇಯ ನನಗೆ ಆಯ್ಕೆ ಮಾಡಿದ್ದು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಅದರ ಜೊತೆಗೆ ಸೈನಿಕ ಶಾಲೆಯ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿಕೊಂಡು ಡಿಫೆನ್ಸ್ ಗೈಡ್ಲೈನ್ಸ್ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿಕೊಡುವುದಾಗಿ ಹಾಗೂ ಈಗಾಗಲೇ ಸೈನಿಕ ಶಾಲೆಗಾಗಿ ಅಡ್ಮಿಷನ್ ಕೂಡ ಆರಂಭವಾಗಿದ್ದು, ಅತಿ ಮುಖ್ಯವಾಗಿ 100% ಒಂದು ಅಡ್ಮಿಷನ್ಸ್ಗಳಲ್ಲಿ ಮೆರಿಟ್ಗಳಲ್ಲಿ 40% ವಿದ್ಯಾರ್ಥಿಗಳು ಹೊರಗಿನವರಾಗಿದ್ದರೆ 60% ವಿದ್ಯಾರ್ಥಿಗಳು ಬೀದರ್ನವರೇ ಆಗಿರುತ್ತಾರೆ. ಬೀದರ್ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಹಾಗಾಗಿ ಬರುವ 3 ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚಿನ ಕೆಲಸ ಮಾಡುವುದಾಗಿ ಈ ಮೂಲಕ ಮಾತನಾಡಿ ತಿಳಿಸಿದರು. ಜೊತೆಗೆ ಇದೇ ವೇಳೆ ಕುರಿತಂತೆ ಪ್ರಕಾಶ್ ಟೊಣ್ಣೆ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ರಜನೀಶ್ ವಾಲಿ, ದೀಪಕ್ ವಾಲಿ ಅವರು ಸೇರಿದಂತೆ ಡಾಕ್ಟರ್ ರಜನೀಶ್ ವಾಲಿ ಅವರ ಬಂಧು ಮಿತ್ರರು, ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು. ಇವತ್ತು HK ಸೊಸೈಟಿ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದು 2 ದಿವಸ ಆಯಿತು. ನನಗೆ ಗುಲ್ಬರ್ಗ ಜನ ಮತ್ತು ಬೀದರ್ ಜನ, ರಾಯಚೂರು ಜನ ಎಲ್ಲರೂ ನನ್ನ ಮತದಾರರು ಅತ್ಯಂತ ಬಹುಮತದಿಂದ, ಹೆಚ್ಚು ಮತಗಳಿಂದ ನನಗೆ ಗೆಲ್ಲಿಸಿದ್ದಾರೆ. ಅವ್ರಿಗೆ ಫಸ್ಟ್ ಎಲ್ಲಕ್ಕಿಂತ ಮುಂಚೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ನಾನು ಈ ಲಾಸ್ಟ್ 3 ವರ್ಷ ಟರ್ಮ್, ಇದು ಸೆಕೆಂಡ್ ಟರ್ಮ್ ನಾನು ಗೆದ್ದಿದ್ದೀನಿ. ಫಸ್ಟ್ ಟರ್ಮಲ್ಲಿ 3 ವರ್ಷದಲ್ಲಿ ಮ್ಯಾಕ್ಸಿಮಮ್ ಕೆಲಸ ಮಾಡಿದ್ದೀನಿ ಬೀದರಲ್ಲಿ. ಫಸ್ಟ್ ಮೇಜರ್ ಕೆಲಸ ಅಂದರೆ ಲ್ಯಾಂಡೇ ನಮ್ಮ ಹೆಸರಿಗೆ ಇರಲಿಲ್ಲ. ಫಸ್ಟ್ ಲ್ಯಾಂಡ್ ನಮ್ಮ ಹೆಸರಿಗೆ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟು CBSE ಅಫಿಲಿಯೇಷನ್ ತೊಗೊಂಡು 746 ಅಡ್ಮಿಷನ್ಸ್ ಆಗಿದೆ. ಮತ್ತು ಇನ್ನೊಂದು ಸೈನಿಕ್ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅಫಿಲಿಯೇಷನ್ ಆಗಿದೆ ಡಿಫೆನ್ಸ್ ಮಿನಿಸ್ಟ್ರಿಯಿಂದ, ಇದೇ ವರ್ಷ ಸ್ಟಾರ್ಟ್ ಆಗ್ತಾಯಿದೆ. ಈ ಸೈನಿಕ್ ಸ್ಕೂಲ್ಸ್ ತೊಗೋಬೇಕಾದ್ರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮುಂಚೆ ನಮ್ಮ ಹೆಸರಿಗೆ ಲ್ಯಾಂಡ್ ಬೇಕು. ಅದಕ್ಕೆಲ್ಲಕ್ಕಿಂತ ಮುಂಚೆ ಫಸ್ಟ್ ಲ್ಯಾಂಡ್ ಮಾಡಿದ್ವಿ. 52 ಎಕರ್ ನಮ್ಮ ಟೋಟಲ್ ಲ್ಯಾಂಡ್ ಇದೆ. ಅದರಲ್ಲಿ ಅರೌಂಡ್ 48 ಎಕರ್ಸ್ ನಮ್ಮ ಹೆಸರಲ್ಲಿ ಇರಲಿಲ್ಲ. ಅದು ಅಷ್ಟು ಜಿಲ್ಲಾಡಳಿತ ಮತ್ತು ನ್ಯಾಯಾಲಯದಿಂದ ನಮಗೆ ಹೋರಾಟ ಮಾಡಿ ನಮ್ಮ ಹೆಸರಿಗೆ ಮಾಡ್ಕೊಳ್ಳೋಕ್ಕೆ ಸಕ್ಸಸ್ ಆಯಿತು. ಮತ್ತು ಇವಾಗ ಮುಂದೆ ಇದೇ ನೆಕ್ಸ್ಟ್ ಈ 3 ವರ್ಷದಲ್ಲಿ ಗೆದ್ದ ಮೇಲೆ ನಾನು ಏನು ಮಾಡಬೇಕಂತ ಇದ್ದೀನಿ ಅಂದರೆ, ಇಂಪಾರ್ಟೆಂಟ್ ಅಂದರೆ ಸೈನಿಕ್ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದ್ದಾರೆ. ಡಿಫೆನ್ಸ್ ಮಿನಿಸ್ಟ್ರಿಂದ ನಮಗೆ 2 ವರ್ಷ ಟೈಮ್ ಕೊಟ್ಟಿದ್ದಾರೆ. ಆ 2 ವರ್ಷದಲ್ಲಿ ಡಿಫೆನ್ಸ್ ಗೈಡ್ಲೈನ್ಸ್ ಪ್ರಕಾರ ನಾವು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕು. ಅದು ರೆಡಿ ಮಾಡ್ತಾಯಿದ್ವಿ. ಬಟ್ ಅಡ್ಮಿಷನ್ಸ್ ಇದೇ ವರ್ಷ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ, ಇಲ್ಲಿ ಟೋಟಲ್ 100% ಸೀಟ್ಸಲ್ಲಿ 40% ನ್ಯಾಷನಲ್ ಮೆರಿಟ್ ಇದೆ, 60% ಬರೀ ನಮ್ಮದು ಬೀದರ್ CBSE ಸ್ಕೂಲಲ್ಲಿ ಓದೋರಿಗೆ ಅಡ್ಮಿಷನ್ಸ್ ಇದೆ. ಇದು ಎಲ್ಲಕ್ಕಿಂತ ಬೀದರ್ಗೆ ಒಳ್ಳೆಯದಾಗುತ್ತೆ, ಬೀದರ್ ಹೆಸರು ಚೆನ್ನಾಗಾಗುತ್ತೆ. ಮತ್ತು ಈ ಇನ್ನು ಕಮ್ಮಿಂಗ್ 3 ಇಯರ್ಸಲ್ಲಿ ನಾನು ಮ್ಯಾಕ್ಸಿಮಮ್ ವರ್ಕ್ ಮಾಡ್ತೀನಿ ಅಂತ ನಮ್ಮ ಮತದಾರರಿಗೆ ಹೇಳಕ್ಕೆ ಬಯಸ್ತೇನೆ. ಇಲ್ಲಿ ಡಾಕ್ಟರ್ ರಜನೀಶ್ ವಾಲಿ ಅವರು ಬಹಳ ಬಹುಮತದಿಂದ ಗೆದ್ದಿದ್ದಾರೆ. ಅವರಿಗೆ ನಾನು ಬೀದರ್, ಗುಲ್ಬರ್ಗ ಹಾಗೂ ರಾಯಚೂರು ಜನತೆ ಪರವಾಗಿ, ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಸತತ 2ನೇ ಸಲ ಈ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಮತ್ತು ಅವರು ಮೇನಾಗಿ ಏನು ಸೈನಿಕ್ ಶಾಲೆ ಏನು ಬೀದರಲ್ಲಿ ಅವರ ನೇತೃತ್ವದಲ್ಲಿ ಏನು ಉದ್ಘಾಟನೆಗೊಂಡಿದೆ, ಅದು ಬಹಳ ಒಂದು ಇಂಪಾರ್ಟೆಂಟ್ ಮೈಲಿಗಲ್ಲಿದೆ ಬೀದರಿಗೆ. ಯಾಕಂತಂದರೆ ಶೈಕ್ಷಣಿಕ ಕ್ರಾಂತಿ ಆಗಬೇಕಂತಂದ್ರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಬೀದರಿಗೆಲ್ಲ ನಮ್ಮ ಹುಡುಗರು ಬಿಜಾಪುರ ಬೇರೆ ಕಡೆ ಎಲ್ಲ ಸೈನಿಕ ಶಾಲೆಗೆ ಹೋಗ್ಬೇಕಾಗ್ತಿತ್ತು. ಇವತ್ತು ಬೀದರಲ್ಲೇ ಸೈನಿಕ ಶಾಲೆ ಮತ್ತು 60% ಬೀದರ್ ಮಕ್ಕಳಿಗೆ ಇವತ್ತು ಅಡ್ಮಿಷನ್ ಸಿಗ್ತಂತಂದ್ರೆ
ಅದರಂಥ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ರಜನೀಶ್ ವಾಲಿ ಅವರು ಇನ್ನಷ್ಟು ಬಹಳ ಕೆಲಸ ಮಾಡಿ ಬೀದರಿಗೆ ಇನ್ನೂ ಹೆಸರು ಮಾಡಿ ಅವ್ರು ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತೇಳಿ ಆಶಿಸ್ತಾ ಅವ್ರಿಗೆ ಇನ್ನೊಂದು ಸಲ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ.